ನನ್ನ ಸೈಜ್‌ಗೆ ಸೂಟ್ ಆಗೋ ಜೀನ್ಸ್ ಸಿಗ್ತಾ ಇಲ್ಲ. ಜೀನ್ಸ್ ಹಾಕ್ಕೊಂಡ್ರು ನಾನು ದಪ್ಪ ಕಾಣಿಸ್ತೀನಿ ಅನ್ನೋ ಯೋಚನೆ ನಿಮಗೂ ಇದೆಯಾ? ನಿಲ್ಲಿ ಈ ಸಮಸ್ಯೆ ನಿಮ್ಮ ದೇಹದ್ದಲ್ಲ, ನೀವು ಆಯ್ಕೆ ಮಾಡೋ ಸ್ಟೈಲ್‌ನಲ್ಲಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಪ್ಲಸ್ ಸೈಜ್ ವುಮೆನ್‌ಗೆ ಪರ್ಫೆಕ್ಟ್ ಆಗಿ ಹೊಂದುವಂಥ ಅಮೇಜಿಂಗ್ ಆಗಿರುವಂಥ ಜೀನ್ಸ್ ಹಾಗೂ ಟಾಪ್ ಕಾಂಬಿನೇಷನ್‌ಗಳನ್ನ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೋಡಿ, ನಿಮ್ಮನ್ನು ನೀವು ಸ್ಲಿಮ್ ಆಗಿ ಹಾಗೆ ಕಾನ್ಫಿಡೆಂಟ್ ಆಗಿ ತೋರಿಸ್ಕೊಳ್ಬಹುದು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಹಾಗೆ ವಿಶೇಷವಾಗಿ ಮೂರನೇ ಟಿಪ್ ಅಂತೂ ನಿಮ್ಮ ಲುಕ್ ಅನ್ನೇ ಚೇಂಜ್ ಮಾಡುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಫಸ್ಟ್ ಟಿಪ್ ಬಂದು ನೋಡಿ, ನೀವು ಯಾವಾಗಲಾದರೂ ನೀವು ಜೀನ್ಸ್ ಪರ್ಚೇಸ್ ಮಾಡಕ್ ಹೋದಾಗ ಈ ಮಿಡ್ ರೈಸ್ ಜೀನ್ಸ್ ಅಂತ, ಹಾಗೆ ಲೋ ರೈಸ್ ಜೀನ್ಸ್ ಅಂತ, ಈ ಸ್ಲಿಮ್ ಫಿಟ್ಟು ಈ ಥರದ್ದು ಮಾತ್ರ ನೀವು ಚೂಸ್ ಮಾಡ್ಕೊಳ್ಳೇಬೇಡಿ. ಯಾಕಂದರೆ ಇದು ತುಂಬ ಟೈಟ್ ಆಗಿ ಸ್ಲಿಮ್ ಆಗಿರುತ್ತೆ. ಹಾಗಾಗಿ ನೀವು ಯಾವಾಗಲೂ ಪ್ಲಸ್ ಸೈಜ್ ಇರೋರು ಹೈ ವೇಸ್ಟ್ ಜೀನ್ಸ್ ಅಂತ ಬರುತ್ತೆ, ತೋರಿಸ್ತೀನಿ. ಈ ಥರ ನೋಡಿ, ಈ ಥರ ಹೈ ವೇಸ್ಟ್ ಜೀನ್ಸ್ ನೋಡಿ ಇದು. ಹಾಗೆ ಈ ಥರ ಬೇಕಾದರೆ ನಿಮಗೆ ಅಡ್ಜಸ್ಟು ಆಗುತ್ತೆ. ಹೈ ವೇಸ್ಟ್ ಜೀನ್ಸ್ ಅಂತಂದರೆ ನೋಡಿ, ಈ ಥರ ಇಲ್ಲಿ ಫುಲ್ಲು ನಿಮಗೆ ಒಂಥರ ಬೆಲ್ಟ್ ಥರ ಬಂದ್ಬಿಡುತ್ತೆ. ಈ ಟಮ್ಮಿ ಟಕ್ಕರ್ ಅಂತ ಯೂಸ್ ಮಾಡ್ತಾರೆ ನೋಡಿ, ದಪ್ಪ ಹೊಟ್ಟೆ ದಪ್ಪ ಇರೋರಿಗೆ ಕಾಣದೇ ಇರೋ ಥರ ಇದು ಹಾಗೇನೆ. ಹಿಂದೆನೂ ನೋಡಿ ಈ ಥರ ಫುಲ್ ನಿಮಗೆ ಫುಲ್ ಬೆಲ್ಟ್ ಥರ ಫುಲ್. ಹಾಗಾಗಿ ಇದನ್ನು ಹೈ ವೇಸ್ಟ್ ಜೀನ್ಸ್ ಅಂತ ಹೇಳ್ತಾರೆ. ಈ ಥರದ್ದು ತಗೊಂಡಾಗ ನಿಮ್ಗೆ ಏನಾಗುತ್ತೆ, ಹೊಟ್ಟೆ ಸ್ವಲ್ಪ ಹೈಡ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಈ ಥರ ಬಟನ್ ಏನಿರುತ್ತಲ್ವಾ, ಇಷ್ಟು ಬಟನ್ ಇದ್ರೂ ತುಂಬ ಒಳ್ಳೆಯದು. ಯಾಕಂದರೆ ನಿಮಗೆ ಹಾಕ್ಕೊಂಡಾಗ ಅದು ಹೊಟ್ಟೆ ಈ ಥರ ಕಂಪ್ರೆಸ್ ಆಗಿ ಒಳಗಡೆ ಹೋದಾಗ ಆಗುತ್ತೆ. ಹೊಟ್ಟೆ ನಿಮಗೆ ಹೈಡ್ ಆಗುತ್ತೆ. ಹಾಗೆ ಒಂದೊಳ್ಳೆ ಶೇಪ್ ಸಹ ಕೊಡುತ್ತೆ. ಈ ಥರ ಜೀನ್ಸಿಗೆ ಟಾಪ್ ಯಾವ ಥರ ಕಾಂಬಿನೇಷನ್ ಮಾಡ್ಕೋಬಹುದು ಅಂತಂದರೆ, ಈಗ ನಾನೇ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಇದು ಪೆಪ್ಲಮ್ ಟಾಪ್ ಅಂತ ಹೇಳ್ತಾರೆ. ಈ ಥರದ್ದು ಹಾಕ್ಕೊಳ್ಬೋದು. ಇದೊಂದು ಅಷ್ಟೇ, ಇದನ್ನು ಅಷ್ಟೇ ಪೆಪ್ಲಮ್ ಟಾಪೇ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಇಲ್ಲಿವರೆಗೂ ಬರುತ್ತೆ. ಈ ಸೊಂಟದ ಹತ್ರ, ಈ ಇಲ್ಲಿ ಹಿಪ್ ಸೈಜು ಇದೆಲ್ಲ ನಿಮಗೆ ಕವರ್ ಆಗುತ್ತೆ. ಇಲ್ಲಿವರೆಗೂ ಏನು ಬರುತ್ತಲ್ವಾ, ಕೆಲವೊಬ್ಬರಿಗೆ ಇಲ್ಲಿ ಟಯರ್ ಥರ ಸ್ವಲ್ಪ ಕೆಳಗಡೆ ಈ ಥರ ನೇತಾಡ್ತಾ ಇರುತ್ತೆ. ಅಷ್ಟು ದಪ್ಪ ಇರೋರು ಈ ಥರ ಪೆಪ್ಲಮ್ ಟಾಪ್ ಯೂಸ್ ಮಾಡಿದರೆ ನಿಮಗೆ ಇಲ್ಲೆಲ್ಲನೂ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ತೀರ. ನೆಕ್ಸ್ಟ್ ಟಿಪ್ ನೋಡಿ, ಆದಷ್ಟು ಪ್ಲಸ್ ಸೈಜ್ ಇರೋರು ಡಾರ್ಕ್ ಶೇಡ್ ಇರೋಂಥ ಕಲರ್ಸ್ ತಗೊಳ್ಳಿ. ಜೀನ್ಸ್ ಆಗಿರ್ಬೋದು, ಟಾಪ್ ಆಗಿರ್ಬೋದು. ಹಾಗೆ ಸ್ಕಿನ್ನಿ ಫಿಟ್ಟು, ಈ ಸ್ಲಿಮ್ ಫಿಟ್ಟು ಈ ಥರದ ಜೀನ್ಸ್ ತೊಗೊಳ್ಬೇಡಿ. ಯಾಕಂದರೆ ನಿಮಗೆ ತೊಡೆ ಭಾಗ ತುಂಬ ಎದ್ದು ಕಾಣಿಸುತ್ತೆ. ಹಾಗಾಗಿ ಆ ಥರ ತೊಗೋಬೇಡಿ. ಈ ವೈಡ್ ಜೀನ್ಸ್ ಇರುತ್ತಲ್ಲ, ಆ ಥರದ್ದು ತೊಗೊಳ್ಳಿ. ಈ ಥರದ್ದಾದ್ರೂ ಓಕೆ. ಇದು ನಂದು ಸ್ವಲ್ಪ ಮೇಲೆ ಬರುತ್ತೆ, ಇದು ಒಂಥರ 3/4 ಥರನೇ ಇರುತ್ತೆ. ಈ ಥರದ್ದು ತೊಗೋಬೋದು. ಹಿಂದೆನೂ ಅಷ್ಟೇ, ಇಲ್ಲಿ ಸ್ವಲ್ಪ ಅಗಲವಾಗೇ ಇರುತ್ತೆ. ಈ ಥರದ್ದು ತೊಗೊಳ್ಳಿ. ಇದಕ್ಕೆ ನೋಡಿ, ಈ ವಿ ನೆಕ್ ಇರೋಂಥ ಟಾಪ್ ತೊಗೊಳ್ಳಿ. ಪೆಪ್ಲಮ್ ಟಾಪ್ ಆದರೂ ಓಕೆ, ನೀವು ಬೇರೆ ಥರದ್ದು ಟಾಪ್ ಆದರೂ ಶರ್ಟ್ ಆದ್ರೂ ತೊಗೊಳ್ಬೋದು. ಬಟ್ ಈ ಥರ ವಿ ನೆಕ್ ಇದ್ದಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಇಲ್ಲಿನ ಚೆಸ್ಟ್ದು ಏನು ಲೆಂತ್ ಏನಿರುತ್ತಲ್ವ, ಅದು ನಿಮಗೆ ಸ್ವಲ್ಪ ಹೀಗೆ ಚಿಕ್ಕದಾಗಿ ಕಾಣಿಸುತ್ತೆ. ಹಾಗಾಗಿ ಸ್ಲಿಮ್ ಆಗಿ ಕಾಣಿಸ್ತೀರಾ. ಶರ್ಟ್ ಆದ್ರೂ ಓಕೆ, ಚೆನ್ನಾಗೇ ಇರುತ್ತೆ. ಇದನ್ನು ಅಷ್ಟೇ, ನಿಮಗೆ ಇಲ್ಲಿವರೆಗೂ ಕವರ್ ಆಗುತ್ತೆ. ಈ ಥರ ಶರ್ಟ್ ತೊಗೊಂಡಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸ್ಲಿಮ್ ಆಗಿ ಸಹ ಕಾಣಿಸ್ತೀರ. ಹಾಗೆ ನೋಡಿ, ನೆಕ್ಸ್ಟು ಲೇಯರಿಂಗ್ ಮ್ಯಾಜಿಕ್ ಅಂತ. ಇದು ಪ್ರತಿ ಪ್ಲಸ್ ಸೈಜ್ ಹೆಣ್ಮಕ್ಳು ತಿಳ್ಕೊಬೇಕಾದಂಥ ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೀವು ಪ್ಲೇನ್ ಟಾಪ್ ಆಗಿರ್ಬೋದು, ಹೈ ವೇಸ್ಟ್ ಜೀನ್ಸ್ ಹಾಕಿರ್ಬೋದು, ಅಥವಾ ನೀವು ಈ ಕಾರ್ಗೋ ಥರದ ಪ್ಯಾಂಟ್ ಬರುತ್ತಲ್ವ, ಅದೂ ಮರ್ತಿದ್ದೆ ನೋಡಿ. ಈ ಕಾರ್ಗೋ ಪ್ಯಾಂಟ್ ಸಹ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಸ್ವಲ್ಪ ಲೂಸ್ ಆಗಿ ಬರೋದ್ರಿಂದ ನಿಮ್ಮ ಥಾಯ್ ಮತ್ತು ಹಿಪ್ ಸಹ ಅಷ್ಟು ನಿಮಗೆ ಎದ್ದು ಕಾಣಿಸೋದಿಲ್ಲ. ಆ ಥರದ್ದಾಗಲಿ ಪರವಾಗಿಲ್ಲ. ಈ ಲೇಯರಿಂಗ್ ಅಂದರೆ ಏನು ಅಂತಂದರೆ, ಈಗ ನೀವು ಈ ಥರ ಪೆಪ್ಲಮ್ ಟಾಪ್ ಆದರೂ ಹಾಕಿರಿ, ಅಥವಾ ಇನ್ ಕೇಸ್ ನೀವು ಈ ಕ್ರಾಪ್ ಟಾಪ್ ಹಾಕೋದಕ್ಕೆ ಇಷ್ಟಪಡೋರು, ಅದು ಹಾಗೆ ಡೈರೆಕ್ಟ್ ಹಾಕ್ಕೊಂಡಾಗ ನಿಮ್ಮ ಬಾಡಿ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ. ಯಾಕಂದರೆ ಪ್ಲಸ್ ಸೈಜ್ ಇರೋರಿಗೆ ಆ ಥರ ಕ್ರಾಪ್ ಟಾಪ್ ಹಾಕ್ಕೊಂಡಾಗ, ಅಥವಾ ಟೈಟ್ ಆಗಿರೋಂಥ ಟಿ ಶರ್ಟ್ ಹಾಕ್ಕೊಂಡಾಗ ಅದ್ರ ಮೇಲೆ ಲೇಯರಿಂಗ್ ಅಂತಂದರೆ, ಈ ಥರ ಈ ಶ್ರಗ್ ಅಂತ ಬರುತ್ತೆ ನೋಡಿ, ಇಲ್ಲಿಂದ ಇಷ್ಟು ಮಾತ್ರ ಹೀಗೆ ಕ್ರಾಸಲ್ಲಿ ಒಂದು ಮೇಲ್ಗಡೆ ಎಕ್ಸ್ಟ್ರಾ ಬರುತ್ತೆ. ಆ ಥರ ಶ್ರಗ್ ಬಳಸಿ, ಅಥವಾ ಈ ಥರ ನಿಮಗೆ ಚಿಕ್ಕದಾಗಿ ಈ ಥರ ದುಪ್ಪಟ್ಟ ಬರುತ್ತೆ ನೋಡಿ, ಈ ಥರದ್ದು ಬೇಕಾದರೆ ಈ ಥರ ಹಿಂಗೆ ಹಾಕ್ಕೊಂಡು ಈ ಥರ ಬೇಕಾದರೆ ನೀವು ಸ್ಟೈಲ್ ಮಾಡ್ಬೋದು. ಅಥವಾ ಈ ಜಾಕೆಟ್ ಬರುತ್ತೆ ನೋಡಿ, ಇದಂತೂ ತುಂಬ ಒಳ್ಳೆಯದು. ಆಮೇಲೆ ಪ್ಲಸ್ ಸೈಜು ಇರೋರಿಗಂತೂ
ಸ್ಲೀವ್ಲೆಸ್ ಹಾಕೋಳಕ್ಕೆ ಇಷ್ಟ ಇರುತ್ತೆ. ಬಟ್ ಅವ್ರಿಗೇನು ಗೊತ್ತಾ, ಇಲ್ಲಿ ತುಂಬ ದಪ್ಪ ಇರೋದ್ರಿಂದ ಒಂಥರ ಮುಜುಗರ ಆಗಿ ಅಯ್ಯೋ ಹಾಕೋದೋ ಬೇಡೋ ಅಂತ ಆ ಥರ ಯೋಚನೆ ಮಾಡೋರಿಗೆ ಅದ್ರ ಮೇಲೆ ಈ ಥರ ಜೀನ್ಸ್ ಇರೋಂಥದ್ದು ಜಾಕೆಟ್ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಈ ಥರದ್ದು ಜಾಕೆಟ್ ಹಾಕ್ಕೊಂಡಾಗ ನಿಮ್ಮ ದೇಹದ ಅಕ್ಕಪಕ್ಕ ಭಾಗ ಏನಿರುತ್ತಲ್ವ, ಅಂದರೆ ಈ ಥರ ಆರ್ಮ್ಸ್ ಆಗಿರ್ಬೋದು, ಆಮೇಲೆ ಈ ಥರ ಇಲ್ಲಿನೂ ಅಷ್ಟೇ ಸ್ವಲ್ಪ ವೈಡ್ ಆಗಿ ಇರುತ್ತೆ, ಅದು ಹೋಗುತ್ತೆ. ಇನ್ನೊಂದು ತೋರಿಸ್ತೀನಿ ರೀ. ಲೇಯರಿಂಗ್ ಇರೋಂಥ ಟಾಪ್ಸ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಫ್ರಿಲ್ಸ್ ಬರುತ್ತೆ, ಇಲ್ಲೆಲ್ಲ ಲೇಯರಿಂಗ್ ಬರೋದ್ರಿಂದ ನಿಮಗೆ ಹೊಟ್ಟೆ ಕಾಣಿಸೋದಿಲ್ಲ. ಫ್ರಿಲ್ಸ್ ಬರೋದ್ರಿಂದ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ತೀರಾ ಈ ಥರದ್ದು ಯೂಸ್ ಮಾಡಿದಾಗ. ನೆಕ್ಸ್ಟ್ ನೋಡಿ, ಮಾಮ್ ಜೀನ್ಸ್ ಅಂತ ಬರುತ್ತೆ. ಇದಂತೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ಲೂಸ್ ಆಗಿರುತ್ತೆ ಈ ಥರ. ಇದು ತುಂಬ ಇಲ್ಲಿ ನೋಡಿ ಎಷ್ಟು ಲೂಸ್, ಅಲ್ಲಿಂದ ಇಲ್ಲಿಗೆ ನಿಮಗೆ ಕಾಲಾಗಿರ್ಬೋದು, ಹಿಪ್ಪು, ತೈ ಎಷ್ಟು ದಪ್ಪ ಇದ್ರೂ ನಿಮಗೆ ಸ್ವಲ್ಪ ಲೂಸ್ ಇರೋದ್ರಿಂದ ನಿಮಗೆ ಕಂಫರ್ಟ್ ಆಗಿರುತ್ತೆ. ಹಾಗೆ ನಿಮಗೆ ಆ ಭಾಗದಲ್ಲಿ ಏನು ಫ್ಯಾಟ್ ಇರುತ್ತಲ್ವ ಅದು ಅಷ್ಟಾಗಿ ಕಾಣಿಸೋದಿಲ್ಲ. ಇದ್ರ ಮೇಲೆ ನೀವು ಶರ್ಟ್ ಹಾಕ್ಬೋದು ಅಥವಾ ಟಿ ಶರ್ಟ್ ಹಾಕ್ಬೋದು. ಟಿ ಶರ್ಟ್ನು ಸ್ವಲ್ಪ ನಿಮ್ಮ ಸೈಜ್ಗಿಂತ ಒಂದು ಸೈಜ್ ಎಕ್ಸ್ಟ್ರಾ ತಗೊಳ್ಳಿ. ತುಂಬ ಟೈಟ್ ಹಾಕ್ಕೊಂಡಾಗ ಅಷ್ಟು ಸೂಟ್ ಆಗಲ್ಲ ಪ್ಲಸ್ ಸೈಜ್ ಇರೋರಿಗೆ. ಇನ್ನೊಂದು ತೋರಿಸ್ತೀನಿ, ಆಗಲೇ ಕಾರ್ಗೋದೇನೋ ತೋರಿಸಿದ್ನಲ್ವ ಹೇಳಿದ್ನಲ್ವ, ಈ ಥರ ನೋಡಿ. ಇದು ಸಹ ಅಷ್ಟೇ, ಅಲ್ಲಿಂದ ಇಲ್ಲಿಗೆ ಈ ಥರ ಸ್ವಲ್ಪ ಅಗಲವಾಗಿ ಬರುತ್ತೆ. ಆಮೇಲೆ ಯಾವಾಗಲೂ ತೊಗೊಂಡ್ರೆ ನೀವು ಜೀನ್ಸಲ್ಲಿ ಸ್ವಲ್ಪ ಈ ಥರ ಹಿಂದ್ಗಡೆ ಎಲಾಸ್ಟಿಕ್ ಇರಲಿ, ಮುಂದೆ ಈ ಥರ ಬೆಲ್ಟ್ ಥರ ಬಂದಿರೋದು ತಗೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ, ಹೊಟ್ಟೆ ಹತ್ರ ನಿಮಗೆ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ತೀರ. ನೆಕ್ಸ್ಟ್ ನೋಡಿ, ನೀವು ಯಾವಾಗಲೇ ಜೀನ್ಸ್ ತೊಗೊಳಕ್ಕೆ ಹೋದಾಗ ಇನ್ನೊಂದು ಥರದ್ದು ಬರುತ್ತೆ. ಈ ಥರ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು ನೋಡಿ. ಈ ಹಿಪ್ ಹತ್ರ ಮತ್ತು ಥಾಯ್ ಹತ್ರ ಸ್ವಲ್ಪ ಅಗಲವಾಗಿರುತ್ತೆ. ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಅಗಲ ಇದೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಕಡಿಮೆ ಇದೆ. ನೋಡಿ ಶೇಪ್ ನಿಮ್ಗೆ ಹಿಂಗೆ ಬಂದು ಹಿಂಗೆ ಹೋಗಿದೆ. ಈ ಥರದ್ದು ನೀವು ತೊಗೊಂಡಾಗ ಇಲ್ಲಿ ನಿಮಗೆ ಎಷ್ಟೇ ಸ್ವಲ್ಪ ಫ್ಯಾಟ್ ಇದ್ರೂ ಕಾಣಿಸೋದಿಲ್ಲ. ಹೆಂಗೆ ಬರುತ್ತೆ ಅಂದರೆ, ಹೀಗೆ ಬಂದು ಹೀಗೆ ಕೆಳಗಡೆ ಹಿಂಗೆ ಹೋಗಿರುತ್ತೆ, ಹಿಂಗೆ ಬಂದು ಹಿಂಗೆ ಹೋಗಿರುತ್ತೆ. ನಿಮ್ಗೆ ಆಗಲೇ ಇಲ್ಲಿ ನೋಡಿ, ಈ ತಡಿ ಈಗ ಫೋಲ್ಡ್ ಮಾಡಬೇಕಾದ್ರೆ ತೋರಿಸ್ತೀನಿ, ನೋಡ್ತಿರ್ಬೋದು. ಇಲ್ಲಿ ಈ ಥರ ಅಗಲವಾಗಿ ಬಂದಿದೆ, ಹೀಗೆ ಸ್ಲಿಮ್ ಆಗಿ ಹೋಗ್ತಾ ಇದೆ. ಈ ಥರದ್ದು ನೀವು ಜೀನ್ಸ್ ತೊಗೊಂಡಾಗ ನಾನು ಯಾವಾಗಲೂ ಹೇಳ್ತೀನಿ, ನಿಮಗೆ ಬೆಲ್ಟ್ ಇರೋದು ತೊಗೊಳ್ಳಿ, ಬೆಲ್ಟ್ ಮುಂದೆ ಬಂದಿರಬೇಕು, ಆ ಥರದ್ದು ತೊಗೊಳ್ಳಿ ಅಂತ ಹೇಳ್ತೀನಿ. ಇದ್ರ ಮೇಲೆ ನಿಮಗೆ ಒಂದು ಸೆಕೆಂಡು ಕುರ್ತಿ ಬರುತ್ತೆ, ಆ ಥರದ್ದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಶಾರ್ಟ್ ಕುರ್ತಾ, ಹಾಗೆ ಇದು ಸಹ ಅಷ್ಟೇ, ಈ ಥರ ಸ್ವಲ್ಪ ಲೇಯರ್ ಇರೋಂಥದ್ದು ತೊಗೊಳ್ಳಿ. ಸಾರಿ, ಐರನ್ ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲೇಯರ್ ಇರೋಂಥದ್ದು ತೊಗೊಂಡಾಗ ನಿಮಗೆ ಏನಾಗುತ್ತೆ, ಹೊಟ್ಟೆ ಇದ್ರೂ ಅದು ಮೇಲಿನ ಈ ಥರ ಲೇಯರು ನಿಮಗೆ ಕವರ್ ಮಾಡುತ್ತೆ. ಹಾಗಾಗಿ ಈ ಥರದ್ದು ಟಾಪ್ ಹಾಕ್ಕೊಳ್ಳಿ. ಆಮೇಲೆ ಆದಷ್ಟು ವಿ ನೆಕ್ ಇರೋವಂಥದ್ದು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಈ ಥರ ಫುಲ್ ಕವರ್ ಇರೋವಂಥದ್ದು ನೆಕ್ ಇರಲಿ, ಅದೂ ತುಂಬ ಒಳ್ಳೆಯದು. ನಿಮಗೆ ಇನ್ನೂ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ತೀರಾ, ನಿಮ್ಮ ಬಾಡಿ ಅಲ್ಲಿಂದ ಇಲ್ಲಿಗೆ ಶೇಪ್ ನೀಟಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ಫ್ಯಾಷನ್ ಅಂದರೆ ಬರೀ ಸ್ಲಿಮ್ ಆಗಿರೋರಿಗೆ ಮಾತ್ರ ಅಲ್ಲ, ಸರಿಯಾದ ಕಾಂಬಿನೇಷನು, ಹಾಗೆ ಕಾನ್ಫಿಡೆಂಟ್ ಇದ್ದರೆ ಯಾರು ಬೇಕಾದರೂ ಸ್ಲಿಮ್ ಆಗಿ ಸ್ಟೈಲ್ ಆಗಿ ಕಾಣಿಸ್ಬೋದ್ರಿ. ಇಷ್ಟೆಲ್ಲ ನಾನೇನು ಹೇಳಿದ್ನಲ್ವಾ, ಈ ಜೀನ್ಸ್ ಆಗಿರ್ಬೋದು, ಟಾಪ್ ಆಗಿರ್ಬೋದು, ಇಷ್ಟು ಕಾಂಬಿನೇಷನಲ್ಲಿ ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಥರ ಫ್ಯಾಷನ್ ಟಿಪ್ಸು, ಸ್ಯಾರಿ ಟಿಪ್ಸು, ಹಾಗೆ ಬ್ಯೂಟಿ ಟಿಪ್ಸು ಬೇಕಂದರೆ ಮಮತಾಸ್ ಗ್ಲಿಡ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.